ಯಡಿಯೂರಪ್ಪನವರ ಸಾಧನೆ ಬಹುಶಃ ಈ ರಾಜ್ಯ ಕಂಡಂಥ ಒಂದು ರೈತ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋವಂಥವ್ರು ಭಾಳ ಅಪರೂಪ ರಾಜಕಾರಣದಲ್ಲಿ. ಏನಾದರೂ ಒಂದು ವೇಳೆ ರಾಜಕಾರಣದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ನಂಬುದವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ಹೆಸರು ಯಾರಿಗನ್ನ ಇದ್ದರೆ ಆ ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವ್ರು ಇರ್ತಾರೆ. ಅಂಥ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮನ 50 ವರ್ಷದ ಅವರ ಹೋರಾಟದ ಜೀವನದ ಬಗ್ಗೆ, 50 ವರ್ಷದ ರಾಜಕೀಯದ ಸಾಧನೆ ಬಗ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿರೋದು ಭಾಳ ಸಂತೋಷ. ಇದನ್ನು ನೋಡೋವಂಥದ್ದೇ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸಹ ಒಂದು ಹಬ್ಬದ ವಾತಾವರಣ ಆಗಿದೆ. ಭಾಳ ಸಂತೋಷ. ಪಂಚರಾಜ್ಯ ಚುನಾವಣೆಗಳಲ್ಲಿ ಭಾಳ ಪ್ರಮುಖವಾಗಿ ಪಶ್ಚಿಮ ಬಂಗಾಳ, ಅದು ಒಂದು ರಾಜ್ಯ ಅಂತ ಹೇಳೋದಕ್ಕಿಂತ ಒಂದು ದೇಶಕ್ಕೆ ಹಿಡಿದಂತಹ ಒಂದು ಕೆಟ್ಟ ವ್ಯಕ್ತಿ, ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಂತಹ ಒಂದು ಅಲ್ಲಿ ತೃಣಮೂಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಕಾಂಗ್ರೆಸ್ ಅದನ್ನು ಕಿತ್ತಾಕಿರೋದು ಇವತ್ತು ದೇಶಕ್ಕೆ ಒಳ್ಳೆಯದಾಗಿದೆ. ಬಹುಶಃ ಅದನ್ನು ಇಲ್ಲೇ ಬಿಟ್ಟಿದ್ರೆ ಹಿಂಗೆ ಇನ್ನೊಂದು 5-10 ವರ್ಷದಲ್ಲಿ ಇಡೀ ಅರ್ಧ ಭಾರತಕ್ಕೆ ಹಬ್ಬೋಗ್ಬಿಡ್ತಾಯಿತ್ತು. ಅಂಥದ್ದನ್ನು ಇವತ್ತು ಹೇಳಬೇಕು ಅಂದರೆ ಪಶ್ಚಿಮ ಬಂಗಾಳನ ಕ್ಲೀನ್ ಮಾಡಿದೆ. ದೇಶದ ರಕ್ಷಣೆ ಇದೆ. ದೇಶದ ಗಡಿ ಆಚೆ ಇರೋಂಥವ್ರನ್ನ ನಾವು ಏನು ಬೇಕಾದ್ರೂ ಮಾಡ್ಬೋದು, ಗಡಿ ಒಳಗಡೆ ಇರೋರನ್ನ ಏನೂ ಮಾಡೋಕ್ಕಾಗಲ್ಲ. ಆ ಗಡಿ ಒಳಗಡೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅಂಥ ಕೆಲಸನ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಎಲ್ಲರೂ ಸಹ ಸೇರಿ ಇದನ್ನು ಕ್ಲೀನ್ ಮಾಡಿದ್ದಾರೆ. ಮುಂದಕ್ಕೆ ಪಶ್ಚಿಮ ಬಂಗಾಳಕ್ಕೆ ಒಳ್ಳೆಯ ದಿನಗಳು ಬರುತ್ತೆ. ಕರ್ನಾಟಕದ ಬೈ ಎಲೆಕ್ಷನ್ನು ಸರ್ಕಾರ ಇದ್ದಾಗ ಸಾಮಾನ್ಯವಾಗಿ ನಾವು ಕಂಡಿರೋಂಗೆ ಉಪಚುನಾವಣೆಗಳು ಸರ್ಕಾರ ಯಾವುದಿರುತ್ತೋ ಅದ್ರ ಪರವಾಗಿರುತ್ತೆ. ಕಾರಣ ಸರ್ಕಾರ ಇರೋ ಕಡೆಗೆ ಓಟ್ ಹಾಕಿದ್ರೆ ನಮಗೇನಾದ್ರು ಅಭಿವೃದ್ಧಿ ಆಗ್ಬೋದು ಅನ್ನೋ ಉದ್ದೇಶ. ಆಮೇಲೆ ಒಂದು ಬೈ ಎಲೆಕ್ಷನ್ ಗೆಲ್ಲಕ್ಕೆ ಬಹುಶಃ ಒಂದು ಮುಖ್ಯಮಂತ್ರಿಗಳು 10 ಸಾರಿ ಹೋಗಿರೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಒಂದು 20 ಸಾರಿ ಹೋಗಿರೋದು, ಇಡೀ ಮಂತ್ರಿಮಂಡಲನೇ ಹೋಗಿ ಅಲ್ಲಿ ಕುಂತಿರೋದು. ಇತಿಹಾಸದಲ್ಲಿ ಇಷ್ಟು ಕಷ್ಟಪಟ್ಟು ಗೆದ್ದಿರೋಂಥದ್ದು ಯಾವುದನ್ನು ಇದ್ದರೆ ಅವು 2 ಕ್ಷೇತ್ರಗಳು ಮಾತ್ರ ಆಗಿರುತ್ತೆ. ಅಂದರೆ ಅವರು ಹೋರಾಟ ಎಷ್ಟು ಮಾತ್ರಕ್ಕಿದೆ, ಅವರ ಒಂದು ಶಕ್ತಿ ಎಷ್ಟಿದೆ ಅನ್ನೋದು ಇದರಲ್ಲೇ ಕಾಣುತ್ತೆ. ಒಂದು ಉಪಚುನಾವಣೆಗೆ ಇಷ್ಟು ಕಷ್ಟಪಡಬೇಕಾಗಿರಲಿ ಅವರು. ಯಾಕಂದರೆ ಒಬ್ಬರು ಹಾಲಿ ಸಂಸದರು, ಒಬ್ಬರು ಇನ್ನೊಬ್ಬರು ಸಚಿವರು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಇಷ್ಟು ಕಷ್ಟಪಡೋಂಥದ್ದು ಇರಲಿಲ್ಲ. ಆಮೇಲೆ ಕೊನೆ ಕ್ಷಣದಲ್ಲಿ ಜಮೀರ್ ಅವ್ರನ್ನ ಕಾಲಿಡಿದು ಕರ್ಕೊಂಬಂದು ಗೆಲ್ಲೋಂಥ ಅವಶ್ಯಕತೆ ಆ MP ಮತ್ತು ಸಚಿವ್ರಿಗಿರಲಿಲ್ಲ. ಅವತ್ತು ಜಮೀರ್ ಅವ್ರು ಕಾಲಿಡ್ದಿದ್ದಕ್ಕೆ ಅವ್ರು ಬಂದಿದ್ದು. ಅವ್ರು ಕಾಲಿಡ್ಕೊಂಡಿಲ್ಲ ಅಂದರೆ ಅವ್ರು ಬರ್ತಾ ಇರಲಿಲ್ಲ. ನೀವು ದಯವಿಟ್ಟು ನಿಮ್ಗೆ ಹೇಳಿರೋ ತಪ್ಪಾಗಿದೆ, ನಾವು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿರೋ ತಪ್ಪಾಗಿದೆ. ಹಾಗಾಗಿ ನೀವು ಬಂದು ನಮಗೆ ಇಲ್ಲಿ ಮತಯಾಚನೆ ಮಾಡಬೇಕು ಅಂತ ಕೇಳಿದಾಗ ಆದರೂ ಜಮೀರ್ ಭಾಳ ಬುದ್ಧಿವಂತಿಕೆಯಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ರು. ಎಲ್ಲೂ ಒಂದು ಕಡೆನೂ ಅವರು ರ್ಯಾಲಿ ಮಾಡೋದಾಗಲಿ ಓಟ್ ಕೇಳೋದಾಗಲಿ ಅದಕ್ಕೆ ಮನೆಗೆ ಬಂದು ಊಟ ಮಾಡೋಗಿದ್ದಾರೆ ಅಷ್ಟೇ.